ನಮಸ್ತೆ ಕರ್ನಾಟಕ. 6 ತಿಂಗಳ ನಂತರ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ. ಆರೋಹಿ, ಆರೋಹಿ ಎಂದು ಒಳಗಡೆಯಿಂದ ಕರೆ ಬರಲು ಆರೋಹಿ ಉಬ್ಬಿದ ಹೊಟ್ಟೆ ಹಿಡ್ಕೊಂಡು ಮೆಲ್ಲ ಎದ್ದಿದ್ಲು. ಪುಟ್ಟ ಫ್ರಾಕ್ ತೊಟ್ಟ ಗರ್ಭಿಣಿ, ಕಾಲಿಗೆ ಸಾಕ್ಸ್, ನೋಡಲು ಮುದ್ದಾಗಿ ಕಾಣ್ತಿದ್ಲು. ಕೂದಲಿಗೆ ಕಲರ್ ಹಾಕಿದ್ರಿಂದ ಒಳ್ಳೆ ರೇಷ್ಮೆಯಂತೆ ಮುಂಜಾವಿನ ಸೂರ್ಯನ ಕಿರಣಕ್ಕೆ ಮಿನುಗ್ತಿತ್ತು. ತನ್ನ ಕಾಲಿನ ಕೆಳಗಿದ್ದ ಗೊಂಬೆ ಉಲನ್ ಸ್ಲಿಪ್ಪರ್ ತೊಟ್ಟು ಏಳಲು ಒದ್ದಾಡ್ತಾ ಹೊಟ್ಟೆ ಹಿಡಿದು ಎದ್ದು ಕಿಟಕಿ ಹತ್ರ ಹೋಗಿದ್ಲು. ಸಮ್ಮರ್ ಸೀಸನ್ ಆಗಿದ್ರಿಂದ ಒಳ್ಳೆ ಫ್ರೆಶ್ ಗಾಳಿಯನ್ನು ದೀರ್ಘವಾಗಿ ಶ್ವಾಸಿಸಿದ್ಲು. ಹಾಗೆ ಡೋರ್ ಓಪನ್ ಮಾಡಿ ಬಾಲ್ಕನಿಗೆ ಹೋದ ಹುಡುಗಿಗೆ ಇಂದಿನ ವೆದರ್ ಕೂಲ್ ಆಗಿತ್ತು. ಇಂದಿಂದ ಅವಳ ಹೊಟ್ಟೆಯನ್ನು ಬಳಸಿದ ಕೈಗಳನ್ನು ಅಪ್ಪಿದ ಆರೋಹಿ, ರೀ ಎಷ್ಟು ಚೆನ್ನಾಗಿದೆ ವೆದರ್ ನೋಡಿದ್ರಾ ಎನ್ನಲು ಶಾರ್ಟ್ಸ್ ಮತ್ತು ಬನಿಯನ್ ತೊಟ್ಟು ಕನ್ನಡಕ ಹಾಕಿದ 36 ಪ್ರಾಯದ ವ್ಯಕ್ತಿ ಅವಳ ಭುಜದ ಮೇಲೆ ತಲೆ ಇಟ್ಟವನು ಹೊಟ್ಟೆಯನ್ನು ಸವರುತ್ತಾ ಇನ್ನೊಂದು ಕೈಲಿ ಅವಳ ಕೆನ್ನೆ ಸವರ್ದ. ಆ ವೆದರ್ಗಿಂತ ನನಗೆ ಈ ಬ್ಯೂಟಿನ ನೋಡೋದೇ ಕೆಲಸ. ನನ್ನ ಮಗಳು ಬರೋ ಸಮಯ ತುಂಬ ಹತ್ತಿರ ಇದೆ ಆರೋಹಿ, ಅದು ನನಗೆ ಬ್ಯೂಟಿಫುಲ್ ಡೇ ಎಂದು ಅವಳ ಕೆನ್ನೆಗೆ ಚುಂಬಿಸಿದ. ಆರೋಹಿನ ಅಚ್ಚುತ್ತ ಕೆನ್ನೆ ಕೆಂಪಾಗಿಸಿಕೊಳ್ಳಲು ಅವಳಿಗೆ ಆ ಡ್ರೆಸ್ ಮೇಲೆ ಗೌನ್ ಒಂದನ್ನು ಅವನೇ ತೊಡಿಸಿದ್ದ. ಹೇ ಚಿನ್ನಮ್ಮ, ನೀನು ಹೀಗೆಲ್ಲ ವಯ್ಯಾರ ಮಾಡ್ತಿದ್ರೆ ನನ್ನ ಗತಿ ಏನು? ರಾತ್ರಿ ಕೂಡ ಅನ್ನೋರು ಬರೀ ಕಿಸ್ಸಲ್ಲೇ ಮುಗಿಸಿದ್ರೆ ಪೂರ್ತಿ ಊಟ ಬೇಕು ಎಂದು ನಗಲು ಆರೋಹಿ ಅವನ ಎದೆಗೆ ಗುದ್ದುತ್ತಾ, ಥೂ ಬಿಡಿ, ನನ್ನ ಮಗು ಆಗಲಿ ಫುಲ್ ಹಬ್ಬದ ಊಟನೇ ಹಾಕೋಣ ಎಂದವಳ ಕೈಯನ್ನು ಹಿಡಿದು ಅವಳ ಕಿವಿಯಲ್ಲಿ, ನೆಕ್ಸ್ಟ್ ಇಯರ್ ಇನ್ನೊಂದು ಮಗು ಇರ್ತಾನೆ, ನೀನೇ ಹೇಳಿದೀಯಾ, ವರ್ಷಕ್ಕೊಂದು ಪಾಪು ನೆನಪಿರಲಿ ಎಂದು ಅವಳನ್ನು ಮುದ್ದಿಸುತ್ತಾ ಅಲ್ಲೇ ಚೇರ್ ಮೇಲೆ ಕೂರಿಸ್ದ. ತಗೋ ಕಾಫಿ ಕುಡಿ, ನಾನೇ ಬಿಸಿ ಬಿಸಿ ಕಾಫಿ ಮಾಡಿದ್ದೀನಿ ಎಂದು ಅವಳ ಕೈಗೆ ಕೊಟ್ಟ. ಕಾಫಿ ಕುಡಿಯುತ್ತಾ ಅಲ್ಲೇ ಕುಳಿತವಳ ಮುಂದೆ ತಾನೊಂದು ಕಪ್ ಕಾಫಿಯನ್ನು ಹಿಡಿದು ಕುಡಿಯುತ್ತಾ ಅವಳನ್ನೇ ನೋಡ್ತಾ ಕುಳಿತ. ಸ್ವಲ್ಪ ಗುಂಡಾಗಿದ್ದ ಹುಡುಗಿ, ಪಾಪ ತುಂಬು ಗರ್ಭಿಣಿ, ಯಾವಾಗ ಮಗು ಆಗುತ್ತೆ, ಎಲ್ಲ ತಯಾರಿ ಮಾಡ್ಕೊಳ್ಬೇಕು ಎಂದು ನಗ್ತಿದ್ದವನ ನೋಡಿ, ಏನ್ರೀ ಎನ್ನಲು ಅವನು ಏನಿಲ್ಲ ಎಂದು ತಲೆ ಅಲ್ಲಾಡಿಸ್ದ. ಆರೋಹಿ ಎದ್ದು ಫ್ರೆಶಪ್ ಆಗಿ ಡ್ರೆಸ್ ಹಾಕ್ಕೊಂಡು ರೀ ರೀ ಎಂದು ಬಾತ್ರೂಮಿಂದ ಕೂಗಲು ಅವನು ಓಡಿ ಬಂದು, ಏನಾಯಿತು, ಯಾಕೆ ಕೂಕೊಂಡೆ, ಏನಾದರೂ ಹೊಟ್ಟೆ ನೋಯ್ತಿದೆಯಾ ಬಂಗಾರ, ಹಾಸ್ಪಿಟಲ್ಗೆ ಹೋಗೋಣವಾ ಎಂದು ಅವಳಿಗೆ ನೋವು ಶುರು ಆಯ್ತಾ ಎಂದು ಭಯಬಿದ್ದ. ಆರೋಹಿ ಜೋರಾಗಿ ನಗುತ್ತಾ, ರೀ ಅದಲ್ಲ, ಇನ್ನು ನಿಮ್ಮ ಮಗು ಬರೋಕ್ಕೆ 2 ವಾರ ಇದೆ, ನೀವ್ಯಾಕೆ ಭಯ ಬೀಳ್ತೀರಾ ರೀ, ನಾನು ಕಾಲೇಜ್ಗೆ ಹೋಗಬೇಕು, ಇವತ್ತು ಲಾಸ್ಟ್ ಎಕ್ಸಾಮ್ ಬೇರೆ, ನನ್ನ ತಾಳಿ ಕಾಣಿಸ್ತಿಲ್ಲ, ರಾತ್ರಿ ನೀವೇ ಮುದ್ದು ಮಾಡ್ತಾ ಬಿಚ್ಚಿದ್ದು, ಹುಡುಕೊಡಿ ಎಂದು ಹುಡುಗಿಯನ್ನು ನೋಡಿ ಜೋರಾಗಿ ನಗ್ದ. ಇದು ಫಾರಿನ್ ಕಣೆ, ಯಾರಿನ್ ತಾಳಿ ನೋಡ್ತಾರೆ, ಹೊರಡು. ಡ್ರಾಪ್ ಮಾಡಿ ನಾನು ವರ್ಕ್ ಮಾಡೋದಕ್ಕೆ ಹೊರಡ್ತೀನಿ, ಬಾ ಆರೋಹಿ ಎಂದು ಅವಳನ್ನು ಅಪ್ಪಲು ಆರೋಹಿ ಕೋಪದಲ್ಲಿ, ಬಿಡಿ ನನ್ನ, ಯಾವಾಗಲೂ ಇದೆ ನಿಮಗೆ ರೀ, ಪ್ಲೀಸ್ ಹುಡುಕೊಡಿ, ಅದು ನೀವು ನನಗೆ ಪ್ರೀತಿಯಿಂದ ಕಟ್ಟಿದ್ದು, ನನಗೆ ಬೇಕು ಎಂದು ಹಠ ಮಾಡಿದ ಹುಡುಗಿಯನ್ನು ನೋಡಿ ಮುದ್ದು ಹುಕ್ ಬಂತು. ಸರಿ, ಹುಡುಕೊಟ್ರೆ ಏನು ಕೊಡ್ತೀರಾ ಮೇಡಮ್ ಎನ್ನಲು ಆರೋಹಿ ಕೋಪದಲ್ಲಿ, ಏನು ಕೊಡಲ್ಲ, ಹುಡುಕಿ ನೀವು ಎಂದು ಗದರಿದ್ಲು. ಅವನು ಬಾತ್ರೂಮ್ ಎಲ್ಲ ಹುಡುಕಾಡಿ ರಾತ್ರಿ ಬಾತ್ರೂಮಲ್ಲಿ ಅವಳನ್ನು ಮುದ್ದಾಡ್ತಾ ತಾನೇ ತೆಗೆದಿಟ್ಟದ್ದು ನೆನಪಾಗಿ ಬಾತ್ರೂಮ್ ಹೋಗಿ ನೋಡ್ದ. ಅದು ಅಲ್ಲೇ ಕಾಣಲು ಎತ್ಕೊಂಡು ಬಂದು ಆರೋಹಿ ಎದುರಿಗೆ ನಿಂತ. ನೋಡು ಇಲ್ಲೇ ಇದೆ, ಈಗ ನಾನು ಕೇಳಿದ್ದು ಕೊಡು ಎನ್ನಲು ಇಲ್ಲ ಇಲ್ಲ ಎಂದು ಹಿಂದೆ ಹಿಂದೆ ಹೋದ ಹುಡುಗಿಯನ್ನು ಬರಸೆಳೆದು ಅಪ್ಪಿದ. ಅವಳ ಕುತ್ತಿಗೆಗೆ ತಾಳಿ ಹಾಕ್ದವನು ತುಟಿ ಮೇಲೆ ಬೆರಳನ್ನು ಆಡಿಸುತ್ತಾ ಅವಳ ತುಟಿಗೆ ತನ್ನ ತುಟಿ ಸೇರಿಸಿದ್ದ.
ಇಬ್ಬರು ಮುತ್ತಿನ ಮತ್ತಲ್ಲಿ ತೇಲಾಡಲು ಹೊರಗೆ ಬಾಗಿಲು ತಟ್ಟುವ ಶಬ್ದವಾಗಲು ಇಬ್ಬರು ದೂರ ಸರಿದ್ರು. ಇವನೊಬ್ಬ ಕರಡಿ ಕಣೆ, ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ದುಶ್ಮನ್ ಎಂದು ಬೈಯುತ್ತಾ ಬೆಡ್ರೂಮ್ ಬಾಗಿಲು ತೆಗೆಯಲು ಎದುರಿಗಿದ್ದ ವ್ಯಕ್ತಿ, ಇನ್ನು ಮಿಸ್ಸಸ್ ಜೋಡಿ ರೊಮ್ಯಾನ್ಸ್ ಮುಗ್ದಿಲ್ವಾ? ಮುಗ್ದಿದ್ರೆ ಹೊರಗೆ ಬರ್ತೀರಾ? ನನ್ನ ವೈಫ್ ಕಾಯ್ತಿದ್ದಾಳೆ. ವಿ ಹ್ಯಾವ್ ಟು ಗೋ. ಹಾಗೆ ನಿನ್ನ ತುಟಿ ಮೇಲೆ ಆರೋಹಿ ಲಿಪ್ಸ್ಟಿಕ್ ಇದೆ, ಒರೆಸ್ಕೊಂಡು ಬಾ. ಅಬ್ಬಾ ರಸಿಕಾ ಕಣೋ ನೀನು ಎಂದು ಹೇಳ್ದ. ಆರೋಹಿ ಹೊರಗೆ ಬಂದು, ಓಹೋ ಸಾಕು ಸಾಕು, ನಮ್ಮ ರೊಮ್ಯಾನ್ಸ್ ಇಷ್ಟೇ. ಆದರೆ ನೀವಿಬ್ಬರು ರೋಡ್, ಪಾರ್ಕ್, ಅದೇರ್ಲಿ ರಾತ್ರಿ ಕಾರೊಳಗೆ, ಅಬ್ಬಾ ಎಲ್ಲ ಕಡೆ ರೊಮ್ಯಾನ್ಸ್ ಮಾಡ್ತೀರಾ ಎಂದು ಕಾಲೆಳೆದವಳ ನೋಡಿ ಆ ವ್ಯಕ್ತಿ ತಲೆ ಕೆರೆದುಕೊಂಡು, ಏನು ಮಾಡೋದು ಚಿನ್ನಮ್ಮ, ಇಷ್ಟು ದಿನ ಒಂಟಿ ಪಿಶಾಚಿ ಆಗಿದ್ದೆ, ಈಗ ಲೈಫಲ್ಲಿ ಹೊಸ ಅರ್ಥ ಸಿಕ್ಕಿದೆ ಎಂದು ಒಳಗಿಂದ ಬಂದ ತನ್ನ ಹೆಂಡತಿ ಕೈ ಹಿಡಿದು ಚುಂಬಿಸ್ದ. ಈಗ ಹೊರಡೋಣ, ತಿಂಡಿ ಹೊರಗೆ ಮಾಡೋಣ. ಹಾಗೆ ಆರೋಹಿ ಕಾಲೇಜ್ಗೆ ಹೋಗಲಿ, ನಾನು ಮತ್ತು ಇವನು ವರ್ಕ್ಗೆ ಹೊರಡ್ತೀವಿ, ನೀನು ಪಾರ್ಲರ್ ಹೋಗು ಎಂದು ತನ್ನ ಹೆಂಡತಿಗೆ ಹೇಳಿ ಹೊರಗೆ ಹೋದವನ ಹಿಂದೆಯೇ ಅವನ ಫಾರಿನ್ ಹೆಂಡತಿ ಹೋಗಿದ್ಲು. ಇಲ್ಲಿ ಆರೋಹಿ ತನ್ನ ಗಂಡನ ಕೈ ಹಿಡಿದು ಬರಲು ಹೊರಗೆ ಮಕ್ಕಳು ಆಡ್ತಿದ್ರು. ಎಲ್ಲ ಇಂಗ್ಲೀಷ್ ಕೂಸುಗಳು. ಮುದ್ದಾಗಿದ್ದ ಮಕ್ಕಳನ್ನು ನೋಡುತ್ತಾ ಆರೋಹಿ ಮಕ್ಕಳಂತೆ ಅವರೊಂದಿಗೆ ಆಟ ಆಡಲು ಹೋಗಿದ್ಲು. ಇವರು ಮೂವರು ನೋಡುತ್ತಾ ನಗಲು ಆರೋಹಿ ಅಲ್ಲೇ ತನ್ನಿಂದ ದೂರದಲ್ಲಿ ನಿಂತಿದ್ದ ತನ್ನ ಗಂಡನನ್ನು ಕರೆದ್ಲು. ಅರ್ಜುನ್ ಬಾ ಬೇಗ ಎಂದು ಕರೆಯಲು ಅರ್ಜುನ್ ನಗುತ್ತಾ, ಹೇ ನಾನು ಬರಲ್ಲ, ನೀನೇ ಬಾ, ಟೈಮ್ ಆಯಿತು. ರೆಸ್ಟೋರೆಂಟ್ ಓಪನ್ ಮಾಡಬೇಕು ಆರೋಹಿ, ಬಾ ಬೇಗ ಎಂದು ಕರೆದಿದ್ದ. ರಾಹುಲ್ ನಗುತ್ತಾ ತನ್ನ ಹೆಂಡತಿ ಲಿಲ್ಲಿಗೆ, ನೋಡು ಅವರಿಬ್ಬರು ಹೇಗೆ ಕಿತ್ತಾಡ್ತಾ ಇರ್ತಾರೆ, ದ ಬೆಸ್ಟ್ ಕಪಲ್ ಇವರಿಬ್ಬರು, ಹಾಗೆ ನಾವು ಕೂಡ ಎಂದು ಹೆಂಡತಿ ಕೆನ್ನೆಗೆ ಮುತ್ತು ಕೊಟ್ಟಿದ್ದ. ಅರ್ಜುನ್ ಅವಳ ಕೈ ಹಿಡಿದು ಎಳ್ಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ದ. ಲೋ ನಿನ್ನ ಕಾರಲ್ಲಿ ಹೊರಡೋ, ಇವಳು ಹೀಗೆ ಮಕ್ಕಳ ಥರ ಆಡ್ತಿರ್ತಾಳೆ, ಕಾಲೇಜ್ಗೆ ಟೈಮ್ ಆಯಿತು ಅಂದರೆ ಕೇಳಲ್ಲ, ಇನ್ನಿವತ್ತು ಲಾಸ್ಟ್ ಎಕ್ಸಾಮ್ ಬರೆದ್ರೆ ಈ ಸೆಮ್ ಮುಗಿಯುತ್ತೆ, ನೆಕ್ಸ್ಟ್ ಸೆಮ್ಗೆ ಅವಳು ಮಗುನ ಆಡಿಸ್ತಾ ಕಾಲ ಕಳೀತಾಳಂತೆ ಎಂದು ಹೇಳಲು ಆರೋಹಿ ಕೋಪದಲ್ಲಿ ಅವನಿಗೆ ಹೊಡೆದ್ಲು. ಹೌದು, ಮಗುನೂ ಕಾಲೇಜ್ ಕರ್ಕೊಂಡು ಹೋಗ್ತೀನಿ ಹಿಟ್ಲರ್, ಅದಿರಲಿ, ನನ್ನ ಇಂಡಿಯಾ ಕರ್ಕೊಂಡು ಹೋಗು ಸಾಕು ಎನ್ನಲು ಅರ್ಜುನ್ ಅವಳನ್ನು ಕಾರ್ನಲ್ಲಿ ಕೂರಿಸಿ, ಇಂಡಿಯಾದಲ್ಲೇನಿದೆ, ಇಲ್ಲಿ ಎಲ್ಲನೂ ಇದೆ ಎಂದು ಹೇಳ್ದ. ಆರೋಹಿ ಏನು ಮಾತಾಡದೆ ಕಣ್ತುಂಬಿಕೊಂಡವಳನ್ನು ನೋಡಿ ಸುಮ್ಮನಾದ. ತನ್ನ ಕಾರ್ ಡ್ರೈವ್ ಮಾಡುತ್ತಾ ಅವಳನ್ನು ತನ್ನ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಅವಳಿಷ್ಟದ ಪಾಸ್ತಾ ತಿನ್ನಿಸ್ದ. ಅಲ್ಲಿಂದ ಕರ್ಕೊಂಡು ಕಾಲೇಜ್ ಹತ್ತಿರ ಡ್ರಾಪ್ ಮಾಡಿ, ಹುಷಾರು ಎಂದು ಹೇಳಿದವನು ಅವಳು ಒಳಗೆ ಹೋಗೋ ತನಕ ಕಾದು ತನ್ನ ಕಾರನ್ನು ಮತ್ತೆ ರೆಸ್ಟೋರೆಂಟ್ ಕಡೆ ತಿರುಗಿಸ್ದ. ಆರೋಹಿ ಕೋಪ ಮಾಡ್ಕೊಂಡಿದ್ದಾಳೆ ಎಂದು ಗೊತ್ತಿತ್ತು. ಕಾರ್ ಡ್ರೈವ್ ಮಾಡುತ್ತಾ ಮನಸ್ಸಲ್ಲಿ, ಆರೋಹಿ ನೀನು ಖುಷಿಯಾಗಿರಬೇಕು ಅಂತ ನಾನು ಎಲ್ಲರಿಂದ ದೂರ ಇದ್ದೀನಿ, ನನ್ನ ತಂಗಿನೇ ನನ್ನ ಬಿಟ್ಟು ಹೋದ್ಲು, ಇನ್ನು ನನಗೆ ನಿನ್ನ ಖುಷಿ ಪ್ರೀತಿ ಸಾಕು, ಮದುವೆ ಆದಾಗಿಂದಲೂ ನೋವೇ ಕೊಟ್ಟಿದ್ದೀನಿ, ಇನ್ನು ಮತ್ತೆ ಅಲ್ಲಿ ಹೋದರೆ ಈ ಅರ್ಜುನ್ ನಿಂಗೆ ನೋವು ಕೊಡ್ತಾನೆ ಇರ್ತಾನೆ, ತಂಗಿ ತಂಗಿ ಅಂತ ನಿಂಗೆ ಮೋಸ ಮಾಡಿದೆ, ಆದರೆ ಕೃಷ್ಣ ಶ್ವೇತಾ ನನ್ನ ಬಿಟ್ಟು ಹೋದರು, ನೀನು ನನ್ನ ಎಂದಿಗೂ ಬಿಟ್ಟು ಹೋಗಲಿಲ್ಲ, ಅವತ್ತು ರಾಹುಲ್ ನಿನ್ನ ಕಿಡ್ನಾಪ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾವಿಲ್ಲಿ ಸುಖವಾಗಿರೋಕೆ ಆಗ್ತಿರಲಿಲ್ಲ, ಆ ರಾಹುಲ್ ನನ್ನ ಕಣ್ತೆರೆಸಿದ್ದಾನೆ, ಆ ಹಳ್ಳಿ ಜೀವನ ಸಾಕು, ನೀನು ಅಂದ್ಕೊಂಡ ಹಾಗೆ ನಿನ್ನ ಕನಸಿನ ಹಾಗೆ ಫಾರಿನ್ನಲ್ಲಿ ಬದುಕು, ನಮ್ಮ ಮಗುನೂ ಇಲ್ಲೇ ಬೆಳೀಲಿ, ನಿನ್ನ ನಗು ಖುಷಿ ಮಾತ್ರ ಮುಖ್ಯ ನನಗೆ, ನಾನೇ ಮಾಡಿದ ತಪ್ಪು, ಅದನ್ನು ನಾನೇ ಸರಿ ಮಾಡ್ತಿರುವೆ, ನಿನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಗಾಡಿಯನ್ನು ರೆಸ್ಟೋರೆಂಟ್ ಎದುರಿಗೆ ನಿಲ್ಲಿಸ್ದ. ನಾಳೆ ಮದುವೆ ವಾರ್ಷಿಕೋತ್ಸವಕ್ಕೆ ಆರೋಹಿಗೆ ಸರ್ಪ್ರೈಸ್ ಕೊಡಲು ತಯಾರಿ ನಡೆಸಿದ್ದ. ತನ್ನ ಕೋಟ್ ತೆಗೆದು ಗೌನ್ ತೊಟ್ಟವನು ಕಸ್ಟಮರ್ಸ್ ಹತ್ರ ಇಂಗ್ಲೀಷಲ್ಲಿ ಟ್ರೈ ಮಾಡ್ತಾ ಮಾತಾಡಿ ಆರ್ಡರ್ಸ್ ಹಿಡಿದು ಕೆಲಸದವರಿಗೆ ಪ್ರಿಪೇರ್ ಮಾಡಲು ಕೊಟ್ಟಿದ್ದ. ಹಾಗಾದರೆ ಅರ್ಜುನ್ ಆರೋಹಿನ ಹೇಗೆ ರಾಹುಲಿಂದ ಕಾಪಾಡ್ದ? ರಾಹುಲ್, ಆರೋಹಿ, ಅರ್ಜುನ್, ಲಿಲ್ಲಿ ಫಾರಿನ್ ಸೇರಿದ್ದಾರೆ. ಹಾಗಾದರೆ ಗೌಡರ ಹಳ್ಳಿ ಕುಟುಂಬ
ಕೃಷ್ಣ, ಶ್ವೇತಾ ಏನಾದರೂ ಮುಂದೆ ತಿಳಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.